ಹೊಸ ವರ್ಷ ಆಚರಣೆಗೆ ಕೌಂಟ್ ಡೌನ್ ಶುರುವಾಗಿದೆ. ಬೆಂಗಳೂರಿನಿಂದ ಮಂಗಳೂರು ತನಕ, ಬೀದರ್ನಿಂದ ಚಾಮರಾಜನಗರದ ತನಕ ಸೆಲೆಬ್ರೇಷನ್ ಮೋಡ್ಗೆ ಹೇಗೆ ನಿಧಾನವಾಗಿ ಜಿಲ್ಲೆಗಳು ಸಾಗ್ತಾ ಇದೆ ಮತ್ತು ಭದ್ರತಾ ದೃಷ್ಟಿಯಿಂದ ಯಾವೆಲ್ಲ ವ್ಯವಸ್ಥೆಗಳನ್ನು ಮಾಡಲಾಗಿದೆ ಹಾಗೂ ಹೆಣ್ಮಕ್ಳಿಗಿರುವಂತಹ ಸುರಕ್ಷತೆ ವಿಚಾರದಲ್ಲಿ ಈ ವರ್ಷ ಹೋದ ವರ್ಷ ಕಂಪೇರ್ ಮಾಡಿದ್ರೆ ಹೆಚ್ಚು ಜಾಗೃತರಾಗಿ ಹೇಗೆ ಪೊಲೀಸರು ಕೆಲಸ ಮಾಡ್ತಿದ್ದಾರೆ ಎಲ್ಲ ಡೀಟೇಲ್ಸ್ ಕೊಡ್ತೀವಿ. ಜೊತೆಗೆ ಪಬ್ ಇರ್ಬೋದು, ಬಾರ್, ರೆಸ್ಟೋರೆಂಟ್ ಇಲ್ಲೆಲ್ಲ ಮಾಸ್ ಗ್ಯಾದರಿಂಗ್ಗೆ ಹೇಗೆ ಅವಕಾಶ ಕಲ್ಪಿಸಿ ಕೊಡಲಾಗ್ತಾ ಇದೆ ಆ ಡೀಟೇಲ್ಸ್ ಕೂಡ ಒನ್ ಬೈ ಒನ್ ನೋಡ್ತಾ ಹೋಗೋಣ. ಸ್ಪೆಷಲಿ ಬೆಂಗಳೂರಿನಲ್ಲಿ ನ್ಯೂ ಇಯರ್ ಫೀವರ್ ಅಂತೂ ಸಿಕ್ಕಾಪಟ್ಟೆ ಜೋರಾಗಿದೆ. ಮೋಜು ಮಸ್ತಿ ಸಂಭ್ರಮಕ್ಕೆ ಬೆಂಗಳೂರಿಗರು ಸಜ್ಜಾಗಿದ್ದಾರೆ. ತುಂಬಾ ಜನ ವಾರಗಳ ಪ್ರಿಪರೇಷನ್ ಮಾಡ್ಕೊಳ್ತಾ ಇರ್ತಾರೆ. ಈ ದಿನಕ್ಕೋಸ್ಕರ ಫ್ರೆಂಡ್ಸ್ ಸಿಗ್ತಾರೆ, ಒಂದೊಳ್ಳೆ ಮೂಮೆಂಟ್ ಮೂಲಕ ನ್ಯೂ ಇಯರನ್ನು ಬರಮಾಡ್ಕೊಳ್ಬೇಕು ಅಂತ. ಸೊ ಕೆಲವೇ ಗಂಟೆಗಳು ಬಾಕಿ ಇದೆ ಹೊಸ ವರ್ಷದ ಸಂಭ್ರಮಾಚರಣೆಯನ್ನು ಅದ್ಧೂರಿಯಾಗಿ ಮಾಡಬೇಕು ಅಂತ. ಈಗಾಗಲೇ ಕೆಲ ಕಡೆಗಳಲ್ಲಂತೂ ಜನ ಕುತೂಹಲ ಭರಿತರಾಗಿ ಬರ್ತಾ ಇರುವಂತಹ ದೃಶ್ಯ. ಬೆಂಗಳೂರಿನ ಮೋಸ್ಟ್ ಹ್ಯಾಪನಿಂಗ್ ಸ್ಟ್ರೀಟ್ಸ್ ಅಂತ ನಾವೇನು ಕರಿತೀವಿ, ಚರ್ಚ್ ಸ್ಟ್ರೀಟ್, MG ರೋಡ್, ಕೋರಮಂಗಲ, ಇಂದಿರಾನಗರ, ಇವೆಲ್ಲ ಮೋಸ್ಟ್ ಹ್ಯಾಪನಿಂಗ್ ಸ್ಟ್ರೀಟು. ಈಗಲೇ ನಿಮ್ಗೊಂದು ನ್ಯೂ ಇಯರ್ ವೈಬ್ ಸಿಗ್ತಾ ಇರುತ್ತೆ ಅಲ್ಲಿ. ಮತ್ತು ಯುವ ಸಮೂಹ, ಪಾರ್ಟಿ ಪ್ರಿಯರ್ ಜಾಸ್ತಿ ಇದ್ದಾರೆ. ಹೀಗಾಗಿ ಸ್ಟ್ರೆಸ್ನೆಲ್ಲ ಪಕ್ಕಕ್ಕಿಟ್ಟು, ರೆಸ್ಪಾನ್ಸಿಬಿಲಿಟೀಸ್ನೆಲ್ಲ ಪಕ್ಕಕ್ಕಿಟ್ಟು ಇವತ್ತು ಒಂದು ದಿನ ಎಂಜಾಯ್ ಮಾಡೋಣ ಅಂತ ಬರೋರ ಸಂಖ್ಯೆ ಜಾಸ್ತಿ ಇದೆ. 2025ಕ್ಕೆ ಬಾಯಿ ಹೇಳೋದ್ರ ಮೂಲಕ 2026 ಅದ್ಧೂರಿಯಾಗಿ ವೆಲ್ಕಮ್ ಮಾಡಬೇಕು ಅಂತ ಜನ ಕಾಯ್ತಾ ಇದ್ದಾರೆ. ಸೊ ಒನ್ ಬೈ ಒನ್ ಡೀಟೇಲ್ಸ್ ಕೊಡ್ತೀವಿ ನಿಮಗೆ. ಒಂದು ಕಡೆಗೆ ಸೆಲೆಬ್ರೇಷನ್ ಮೋಡ್ ಹೇಗಿದೆ ಅಂತ ಹೇಳ್ತೀವಿ. ಬೆಂಗಳೂರಿನ ಬ್ರಿಗೇಡ್ MG ರೋಡ್ನಲ್ಲಿ ಸೆಲೆಬ್ರೇಷನ್ಗೆ ತಯಾರಿಗಳು ಭರ್ಜರಿಯಾಗಿ ಆಗ್ತಾ ಇದೆ. ಇನ್ಫ್ಯಾಕ್ಟ್ ಬ್ರಿಗೇಡ್ ರೋಡ್, MG ರೋಡ್ನಲ್ಲೆಲ್ಲ ಮಧುವಣ ಗಿತ್ತಿಯಂತೆ ಆ ಸ್ಟ್ರೀಟ್ಗಳು ರೆಡಿ ಆಗುತ್ತೆ. ಲೈಟಿಂಗ್ ಸ್ವಲ್ಪ ಹೊತ್ತಲ್ಲಿ ನಮಗೆ ಕಾಣೋದಕ್ಕೆ ಸಿಗುತ್ತೆ. ವಿಪರೀತ ರಿಚ್ ಆಗಿ ಕಾಣಿಸುತ್ತೆ ವೈಬು. ಭದ್ರತೆಗೆ 1000ಕ್ಕೂ ಹೆಚ್ಚು ಜನ ಪೊಲೀಸರು ನಿಯೋಜನೆಗೊಂಡಿದ್ದಾರೆ. ಖಾಸಗಿ ಸಿಬ್ಬಂದಿಗಳ ಹೆಲ್ಪ್ ಕೂಡ ತಗೊಳ್ಳಲಾಗ್ತಾ ಇದೆ. ಹೆಜ್ಜೆಗೂ ಕೂಡ ಖಾಕಿ ಅಭೇದ್ಯ ಕೋಟೆ ಆಗಿದೆ. ನ್ಯೂಸೆನ್ಸ್ಗೆ ಅವಕಾಶ ಇಲ್ಲ ಅಂತ ಪೊಲೀಸರು ಸ್ಟ್ರಿಕ್ಟಾಗಿ ಹೇಳಿದ್ದಾರೆ. ನಿಮ್ಮ ಎಂಜಾಯ್ಮೆಂಟಿಗೆ ಏನು ತೊಂದರೆ ಮಾಡಲ್ಲ, ಅಟ್ ದ ಸೇಮ್ ಟೈಮ್ ನೀವು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿಯನ್ನು ಮರಿಬೇಡಿ ಅಂತ ಜನರಿಗೆ ಜಾಗೃತಿ ಮೂಡಿಸುವಂತಹ ಕೆಲಸ. ಅಲ್ಲಲ್ಲಿ ನೀವು ಒಂದು ಕಡೆ ವಿಜುವಲ್ಸ್ ನೋಡ್ತಾ ಇದ್ದೀರಾ, ಜನ ಸೇರ್ತಾ ಇದ್ದಾರೆ. ಇನ್ನೊಂದು 5-5:30 ಆದ ನಂತರ ಕೆಲವರು ಪಬ್ ಒಳಗಿದ್ದು ಎಂಜಾಯ್ ಮಾಡೋದಕ್ಕೆ ಬಯಸೋರು ಈಗಾಗಲೇ ಬುಕ್ಕಿಂಗ್ ಎಲ್ಲ ಮಾಡ್ಕೊಂಡಿರ್ತಾರೆ. ವಿಪರೀತ ರಶ್ ಇರುತ್ತೆ. ಆಮೇಲೆ ಕೆಲವು ಪಬ್ಗಳಲ್ಲಿ ಥೀಮ್ಗಳಿರ್ತವೆ ಜನರನ್ನು ಅಟ್ರ್ಯಾಕ್ಟ್ ಮಾಡೋದಕ್ಕೆ. ಡೀಟೇಲ್ಸ್ ಕೊಡ್ತಾರೆ. ಪವಿತ್ರ ಬ್ರಿಗೇಡ್ ರೋಡ್ನಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪವಿತ್ರ, ಬೇರೆ ಎಲ್ಲ ಸಂದರ್ಭದಲ್ಲಿ ಚಾಲೆಂಜಿಂಗ್ ರಿಪೋರ್ಟಿಂಗನ್ನು ಮಾಡ್ತಾ ಇರ್ತೀರಾ, ಇದು ತುಂಬ ಸ್ಪೆಷಲ್ ರಿಪೋರ್ಟಿಂಗ್. ಕಾರಣ ಜನ ಒಂದು ವೈಬ್ ಕೊಡ್ತಾರೆ, ನ್ಯೂ ಇಯರ್ ವೈಬ್ ಇರುತ್ತೆ. ಎಲ್ಲಿ ನೋಡಿದ್ರು ಕೂಡ ಒಂದು ಖುಷಿ ಇರುತ್ತೆ, ಎಲ್ಲಿ ನೋಡಿದ್ರು ಕೂಡ ಒಂದು ಇಯರ್ ಪಾಸ್ ಆಯಿತು ಅನ್ನುವಂತಹ ಒಂದು ಎಕ್ಸ್ಪ್ರೆಷನ್ ಕಾಣೋದಕ್ಕೆ ಸಿಗ್ತಾ ಇರುತ್ತೆ. ಸೊ ನೀವಿರುವಂತಹ ಜಾಗದಲ್ಲಿ ಯಾವ ರೀತಿ ತಯಾರಿಗಳು ನಡೀತಾ ಇದೆ, ಈಗಲೇ ಹೇಗೆ ಸ್ಟಾರ್ಟ್ ಆಗಿದೆ ವೈಬ್? ಮಮತಾ, ನೀವು ಹೇಳ್ದಂಗೆ ಇದು ಯೂತ್ ತುಂಬ ಸೆಲೆಬ್ರೇಷನ್ ಪಡುವಂತಹ ನ್ಯೂ ಇಯರ್ ಸೆಲೆಬ್ರೇಷನ್ ಹಾಟ್ಸ್ಪಾಟ್. ಇದು ಪಾರ್ಟಿ ಹಾಟ್ಸ್ಪಾಟ್ ಬೆಂಗಳೂರಿನಲ್ಲಿ. ನ್ಯೂ ಇಯರ್ ಹಾಟ್ಸ್ಪಾಟ್ ಅಂದರೆ ಅದು MG ರೋಡ್, ಬ್ರಿಗೇಡ್ ರೋಡ್, ಚರ್ಚ್ ಸ್ಟ್ರೀಟ್ ರೋಡ್. ಸೊ ಈಗಾಗಲೇ ಪಾರ್ಟಿ ವೈಬ್ಸ್ ಶುರುವಾದಂಗೆ ರೀತಿಯಲ್ಲಿ ಕಾಣಿಸ್ತಾ ಇದೆ. ಯಾಕಂದರೆ ಕ್ರೌಡ್ ಯಾವ ರೀತಿ ಇದೆ ಅಂದರೆ ಈಗ ಸುಮಾರು 2 ಗಂಟೆ ನಂತರ ಕ್ರೌಡ್ ನಿಧಾನವಾಗಿ ಹೆಚ್ಚಾಗ್ತಾ ಇದ್ದಂಗೆ ಈಗ ಇನ್ನೂ ಕೂಡ ಹೆಚ್ಚಾಗ್ತಾ ಇದೆ ಜನ. ಸೊ ಕೆಲವೇ ಅಂದರೆ ಸುಮಾರು ಇನ್ನೊಂದು 2-3 ಗಂಟೆಯಲ್ಲಿ ಕಂಪ್ಲೀಟ್ ಆಗಿ ರಸ್ತೆಯನ್ನು ವೆಹಿಕಲನ್ನು ಬ್ಯಾನ್ ಮಾಡ್ತಾರೆ. ಸೊ ಜನ ಅಷ್ಟರ ಮಟ್ಟಿಗೆ ಇಲ್ಲಿ ಬಂದು ಸೇರ್ತಾರೆ. ಸೊ ಪಾರ್ಟಿಯ ಮೂಡ್ ಶುರುವಾಗುತ್ತೆ. ಸೊ ಇನ್ನೊಂದು ಭಾಗದಲ್ಲಿ ನೀವು ನೋಡ್ತಾ ಇರ್ಬೋದು, ಈ ಬಾರಿಯ ಹೊಸ ವರ್ಷದ ಸಂಭ್ರಮಾಚರಣೆಗೆ ಪೊಲೀಸರ ಸಿದ್ಧತೆಗಳು ತುಂಬಾ ಹೆಚ್ಚಾಗಿದೆ. ಯಾಕಂದ್ರೆ ಭದ್ರತೆಯ ವಿಚಾರದಲ್ಲಿ ಒಂದ್ ಕಡೆ ಅಗ್ನಿಶಾಮಕ ಇಲಾಖೆಯ ವಾಹನಗಳು ಕೂಡ ತಯಾರಾಗಿ ನಿಂತಿದೆ ಫೈರ್ ಸೇಫ್ಟಿ ವಿಚಾರದಲ್ಲಿ. ಇನ್ನೊಂದು ಕಡೆಯಿಂದ ಹೆಚ್ಚುವರಿ ಪೊಲೀಸರು, ಬರೋಬ್ಬರಿ 20,000 ಪೊಲೀಸರು ಈ ಬಾರಿ ಇಡೀ ಸೆಲೆಬ್ರೇಷನ್ ಮೂಡ್ಗೆ ಕಣ್ಗಾವಲಾಗಿರ್ತಾರೆ. ಇನ್ನೊಂದು ಕಡೆಯಿಂದ MG ರೋಡ್ನ ಎಂಟ್ರಿ ಭಾಗದಲ್ಲಿ ಮೆಟಲ್ ಡಿಟೆಕ್ಟರ್ಗಳ ಅಳವಡಿಕೆಯನ್ನು ಕೂಡ ಮಾಡಲಾಗಿದೆ. ಜೊತೆಗೆ ಅಲ್ಲಲ್ಲಿ QR ಕೋಡ್ಗಳನ್ನು ಅಳವಡಿಕೆ ಮಾಡಲಾಗಿದೆ. ಸಾರ್ವಜನಿಕರಿಗೆ ಏನಾದರೂ ಮಾಹಿತಿ ಬೇಕಾದರೆ, ಅಂದರೆ ಬಸ್ಗಳು ಎಲ್ಲಿ ಸಿಗುತ್ತೆ, ಕ್ಯಾಬ್ಗಳು ಎಲ್ಲಿ ಅವೈಲೇಬಲ್ ಇರುತ್ತೆ, ಜೊತೆಗೆ ಪಾರ್ಟಿಯ ಲೊಕೇಶನ್ ಯಾವುದೆಲ್ಲ ಎಲ್ಲವೂ ಕೂಡ ಮಾಹಿತಿ ಇಲ್ಲಿ ಸಿದ್ಧವಾಗುತ್ತೆ. ಇನ್ನೊಂದು ಕಡೆ ವಾಟರ್ ಜೆಟ್ ಇದೆ. ಸೊ ಎಲ್ಲ ರೀತಿಯಲ್ಲಿ ಸಿದ್ಧತೆ. ಎಸ್ಪೆಷಲಿ ಈ ಬಾರಿ ಮಹಿಳೆಯರು ಯಾರಾದರೂ ಸೆಲೆಬ್ರೇಷನ್ಗೆ ಬಂದಾಗ ಅವರಿಗೆ ಸಮಸ್ಯೆ ಆಗದಿರಲಿ ಅಂತ ಮಹಿಳಾ ಹೆಲ್ಪ್ ಡೆಸ್ಕ್ಗಳನ್ನು ಮಾಡಿದ್ದಾರೆ, ಐಲ್ಯಾಂಡ್ಗಳನ್ನು ಮಾಡಿದ್ದಾರೆ. ಸೊ ಎಲ್ಲ ರೀತಿಯ ಸಿದ್ಧತೆಗಳು. ಅದರಲ್ಲೂ ಕೂಡ ಈ ಬಾರಿ ವಿಶೇಷವಾಗಿ AI ಆಧಾರಿತ CCTVಗಳ ಅಳವಡಿಕೆಗಳನ್ನು ಕೂಡ ಮಾಡಲಾಗಿದೆ. ಡ್ರೋನ್ ಕ್ಯಾಮ್ರಾ ಕಣ್ಗಾವಲಾಗಿರುತ್ತೆ. ಸೊ ಕಂಪ್ಲೀಟ್ ಆಗಿ ಪಾರ್ಟಿ ಹಾಟ್ಸ್ಪಾಟ್ನಲ್ಲಿ ಯಾವುದೇ ರೀತಿ ಭದ್ರತೆಗೆ ಲೋಪ ಬರದಂತೆ ಪೊಲೀಸರು ಸಿದ್ಧತೆಗಳನ್ನು ಕೂಡ ಮಾಡ್ಕೊಂಡಿದ್ದಾರೆ. ಅಷ್ಟೇ ಅಲ್ಲ, ಇಲ್ಲಿರುವಂತಹ ಎಲ್ಲ ಪಬ್ಗಳಿಗೂ ಕೂಡ ಖುದ್ದು ಪೊಲೀಸರು ವಿಸಿಟ್ ಕೊಟ್ಟು ಅಲ್ಲಿನ ಭದ್ರತೆ ಯಾವ ರೀತಿ ಇದೆ, ಜೊತೆಗೆ
1 ಗಂಟೆಗೆ ಎಲ್ಲ ಪಾರ್ಟಿಗಳು ಕ್ಲೋಸ್ ಆಗಬೇಕು ಅನ್ನುವಂತಹ ಸಂದೇಶವನ್ನು ಕೂಡ ನೀಡ್ತಾ ಇದ್ದಾರೆ. ಸೊ ಹಾಗಾಗಿ ಪಾರ್ಟಿ ಮೂಡ್ನಲ್ಲಿ ಇಡೀ ಬೆಂಗಳೂರು ಇದೆ, ಅದರಲ್ಲೂ ಕೂಡ ಪಾರ್ಟಿ ಹಾಟ್ಸ್ಪಾಟ್ನಲ್ಲಿ ಇದರ ಮೂಡು ಇನ್ನು ಕೂಡ ಚೆನ್ನಾಗಿದೆ. ಸೊ ಈಗಾಗಲೇ ಜನರ ಕ್ರೌಡ್ ಕೂಡ ನಿಧಾನವಾಗಿ ಆರಂಭ ಆಗ್ತಾ ಇದೆ ಮಮತಾ. ಓಕೆ, ಹಾಗೆ ಸಂಪರ್ಕದಲ್ಲಿರಿ. ಬ್ರಿಗೇಡ್ ರೋಡ್ನಲ್ಲಿ ವೈಬ್ ಹೇಗೆ ಜೋರಾಗ್ತಾ ಇದೆ ಅನ್ನೋದನ್ನು ನಾವು ಹೇಳ್ತಾ ಇದ್ವಿ ನಿಮಗೆ. ಸೊ ಎಲ್ಲರ ಮುಖದಲ್ಲಿ ಒಂದು ಖುಷಿ ಇದೆ, ನಿಜ ಅಲ್ವಾ ಅದು? ಬಿಕಾಸ್ ಹೋದ ವರ್ಷ ಕೆಲವರು ಖುಷಿ ತಂದಿರುತ್ತೆ, ಕೆಲವ್ರಿಗೆ ವಿಪರೀತ ರೆಸ್ಪಾನ್ಸಿಬಿಲಿಟೀಸ್ಗಳು, ಒಂದಿನ ಎಂಜಾಯ್ ಮಾಡೋಣ ಅಂತ ಇಲ್ಲಿಗೆ ಬಂದಿರ್ತಾರೆ.